ಚೆನ್ನಾಗಿಲ್ವಾ ಇಲ್ಲ ಅಂದ್ರೆ ಕೆಲಸ ಇಲ್ವಾ ಏನ್ ಕಡಿಮೆ ಇದೆ ಅಲ್ಲಿ ಹೇಳ್ಬಿಡು, ಅವಾಗ ನಮ್ಗೊಂದು ತೃಪ್ತಿ. ಸ್ವಂತ ದುಡ್ಮೇಲೆ ಬದುಕ್ತಾ ಇದ್ದೀನಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರಲ್ಲಿ ನಾವು ಮಾತಾಡ್ತೀರಿ, ಯಾರ ಹತ್ರ ಬೇಕೋ ನಾನು ಮಾತಾಡ್ತೀನಿ. ಸಪೋರ್ಟ್ ಇದ್ದಾರೆ. ಮಿರರ್ ಇತ್ತು ಇದ್ರಲ್ಲಾಗ ನಮ್ಗೆಲ್ಲ ಗೊತ್ತಿರೋರು ಯಾವ ಎಂತ ದೊಡ್ಡ ವ್ಯಕ್ತಿಗೂ ನಮ್ಗೆ ಗೊತ್ತು, ನಾವು ಮಾತಾಡಿಸ್ತೀವಿ. ಫೀಲಿಂಗ್ ಎಷ್ಟು ದಿನ ಟೈಮ್ ಕೇಳ್ಬಿಡು. ಮೂಡಿಲ್ವಾ ನೋಡು ಇವಾಗಿಂದ. ಫಸ್ಟ್ ಟೈಮ್ ಎಲ್ಲರೂ ಅಷ್ಟೇ ಫ್ರೆಂಡ್ ಇಂದಾನೆ ಲವ್ ಹೋಗೋದು. ಲವರ್ಸ್ ಇಂದ ಯಾರು ಫ್ರೆಂಡ್ ಆಗಲ್ಲ, ಫ್ರೆಂಡ್ ಇಂದ ಲವರ್. ಯಾರಾದ್ರು ಹಾಕಿದಾರ ಲವರ್ಸ್ ಇಂದ ಫ್ರೆಂಡ್ ಹೇಳ್ಬಿಡು. ಸುಮ್ಮನೆ ಅದು ಹೇಳೋದು. ಯೋಚನೆ ಮಾಡಿ ಸರಿ, ಯೋಚನೆ ಮಾಡಿ ಟೈಮ್ ತಗೊಂಡು ಹೇಳು. ಇವಾಗ ಸಡನ್ ಆಗಿಲ್ಲ ಅಂದ್ರೆ ಏನ್ ಸುಮ್ನೆ ಇರು. ಅಯ್ಯ ನೀನೊಂದು ಹುಡುಗಿ ಸುಮ್ಮನೆ ಇದ್ದಿದ್ದು. ಸೊ ಶ್ರುತಿ ಬೇಡ ಅಂತಾನೆ ಹೇಳಿದ್ಲು, ಬೇಡ ಬೇಕು. ಈಗ ಅವಳು ಪೇನ್ ಅಲ್ಲಿ ಇದ್ದಾಳೆ. ಸೊ ಆಲ್ರೆಡಿ ಒಂದು ಆಗಿದೆ, ಮತ್ತೆ ಅದ್ರಲ್ಲಿ ನೀನು ಇದು ಮಾಡಿದ್ರೆ ಅದೆಲ್ಲ ಕರೆಕ್ಟ್. ಬಟ್ ನಾವು ತುಂಬಾ ಒಂದು ಅವಾಯ್ಡ್ ಮಾಡಿದ್ರಿ. ಬಟ್ ಇವತ್ತು ಮಾತಾಡ್ಬೇಕಂದ್ರೆ ಅದಕ್ಕೆ ಬಿಟ್ಟಿದ್ದೀವಿ. ಆವಾಗಿಂದ ಬೆಳಿಗ್ಗೆನೆ ಮಾತಾಡ್ಬೇಕಂತಂದ ಅವನು. ನಾರ್ಮಲ್ ಇವಾಗ ನಿನ್ನ ಹತ್ರ ಹಿಂಗೆ ನಗಾಡ್ಕೊಂಡು ಮಾತಾಡ್ತಾ ಇದೀವೋ, ಇನ್ಯಾವತ್ತು ಲೈಫಲ್ಲಿ ನಿನ್ ಮೇಲೆ ಹತ್ರ ಫೀಲಿಂಗ್ಸ್ ಬರುತ್ತೆ. ಆ ಥರ ನನಗೆ ಅವನ ಹತ್ರ ಯಾವಾಗ ಮಾತಾಡ್ಕೊಂಡು ನಗಾಡ್ಕೊಂಡು ಇದ್ದಷ್ಟು ಸರಿ, ಅವನ ಹತ್ರ ನಕ್ಕೊಂಡು ಮಾತಾಡ್ಬೇಡ, ಫೀಲಿಂಗ್ಸ್ ಬರ್ಸ್ಕೊ. ಇಲ್ಲಿ ಕಾಮಿಡಿ ಮಾಡಕ್ಕಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡು ಏನ್ ಕಡಿಮೆ ಏನಾಯ್ತು ಅಷ್ಟೇ. ಇಲ್ಲ ಟೈಮ್ ಆಯ್ತು ಅಂತ ಹೇಳ್ಬಿಡು, ಇಲ್ಲ ಲವ್ ಮಾಡ್ತಿದೆ ಹೇಳ್ಬಿಡು ಮೊದಲು. ಸೊ ಅದಕ್ಕೆ ನಾನು ಫಸ್ಟ್ ಕೇಳಿದ್ದು ಯಾರಿಗೂ ಕಮಿಟ್ ಅಲ್ಲಿ ಇದ್ರೆ ಹೇಳ್ಬಿಡು. ಹೇಳು. ಸೊ ಬೇಡ ನಾನೇ ಸೈಡ್ ನಿನ್ಗೂ ಬ್ರೇಕಪ್ ಆಯ್ತಾ? ಹ್ಞೂ ಆಗೈತೆ. ಅದನ್ನೇ ಹೋಗಿ ಅದೆಲ್ಲ ಫಾಸ್ಟ್ ಕೇಳ್ತಾನಿಲ್ಲ. ಫಾಸ್ಟ್ ಎಲ್ಲರೂ ಫಾಸ್ಟ್ ಏನೋ ಒಂದು ಆಗಿರುತ್ತೆ. ಸೊ ಪ್ರೆಸೆಂಟ್ ಅಷ್ಟೇ. ಆರಾಮ್ ನಾಯಿ ಅಷ್ಟೇ, ಏನಾಗಿಲ್ಲ. ಇವಾಗ ಮಕ ನೋಡ್ಬೇಡ, ಬೇಗ ಮ್ಯಾಟ್ರ್ ಇರ್ಬೇಕು. ಇಲ್ಲ ಎಲ್ಲದ ಅಲ್ಲೇ ಬರ್ತೀನಿ ನಾನು. ನಿನ್ನ ಇದೆಲ್ಲ ಸಮಾಧಾನ ಮುಗ್ದೋಯ್ತಿದ್ದು. ಓ ನೀನು ಹಂಗಂದ್ರೆ ಅಲ್ಲಕ್ಕೆ ನುಗ್ತಾ ಇದ್ದೆ ಅವ್ನಿಗೆ ಅನ್ಕೊಳಕ್ ಹೋಗ್ಬೇಡ. ಒಳ್ಳೆ ಕ್ವಾಲಿಟಿ ಏನ್ ಗೊತ್ತಾ? ಒಳ್ಳೆ ಕ್ವಾಲಿಟಿ ಏನ್ ಗೊತ್ತಾ? ಏನೇ ಆದ್ರೂ ಅವ್ನ ಸ್ವಂತ ದುಡ್ಡು ಮೇಲೆ ಇಷ್ಟು ಗಂಟೆ ಬಂದವನ ಗ್ರೇಟ್. ಯಾರು ಬ್ಯಾಕ್ ಬೋನ್ ಯಾರು ಇಲ್ಲ ಇನ್ನ ಗಂಟ. ನಮ್ಗೆಲ್ಲ ಇತ್ತು, ನಾವು ವೇಸ್ಟ್. ಅದ್ ನಾನು ಓಪನ್ ಆಗಿ ಹೇಳ್ತೀನಿ. ಅದಕ್ಕೆ ಒಪ್ಕೊಂಡ್ಬಿಡು. ಗಂಟೆ ಬಂದವನೆ ಅವ್ನು ಯಾವ್ದೇ ಹುಡುಗಿ ಅವ್ನ ಹಿಂದೆ ಬರ್ಲಿ 100% ಚೆನ್ನಾಗಿ ನೋಡ್ಕೊಂತೀನಿ. 100-200% ನಾನ್ ಗ್ಯಾರಂಟಿ. ನೀವು ಒಪ್ಕೊಂಡ್ರೆ ನಿಮ್ಮ ಮದುವೆ ನಾನೇ ಮಾಡಿಸ್ಬಿಡ್ತೀನಿ. ನನಗನ್ಸುತ್ತೆ ಇವಳು ಬೇಡ ಅಂದ್ರೆ ದೊಡ್ಡ ಲಾಸ್ ಮಾಡ್ಕೋತಾಳೆ ಅಂತ. ನನಗೂ ಸೇಮ್ ಫೀಲಿಂಗ್. ಬೈಯೋರು ಯಾರು ಇರಲ್ಲ. ಅಪ್ಪ ಅಮ್ಮ ಗೊತ್ತು, ಅತ್ತೆ ಅಲ್ಲೋಗಿ ಬೈಸ್ಕೊಂಡು ಬಂದು ನನ್ನ ನೆಮ್ಮದಿ ಸಂಸಾರ ಮಾಡ್ಕೊಂಡು ಇರ್ಬೋದು. ಅಲ್ಲ ಇವಾಗ ನಾನು ಹೇಳೋದೇನಂದ್ರೆ ನಿಮ್ಗೆ ನೀನು ಹೇಳ್ಲಿ ಇವಾಗ ಎಕ್ಸಾಂಪಲ್ ಕ್ಯಾಸ್ಟ್ ಅಂತ. ಕ್ಯಾಸ್ಟ್ ಇವಾಗ ನಿಮ್ ಚಿಕ್ಕಪ್ಪನೇ ಆಗೋರೆ. ಬೇರೆಯವ್ರ ಮಾತು ಕೇಳ್ಕೊಂಡು ನೀನ್ ಬದುಕ್ತೀಯ, ನಿನ್ ಮಾತು ಕೇಳ್ಕೊಂಡು ನೀನ್ ಬದುಕ್ತೀಯ. ಅಲ್ಲ ನಿಮ್ಮ ಅಮ್ಮ ಪರಿಚಯ ಇಲ್ದ್ರೆ ಯಾರನೋ ಒಬ್ಬನ ಅಲ್ಲ. ನನಗೂ ಏನೋ ಪೇರೆಂಟ್ಸ್ ಇಲ್ಲ. ನಿಮ್ಮ ಅಮ್ಮ ಯಾರನೋ, ನಿಮ್ಗೆ ಅಮ್ಮ ಒಬ್ಳೇ ಇರೋದು. ಸೊ ನಾನೇ ನೋಡ್ಕೊತೀನಿ, ನಾನೇ ಸಾಕು. ಯಾರ್ಯಾರನೋ ಪರಿಚಯ ಮಾಡಿ ಅವ್ನ ಮೇಲೆ ಹೆಂಗ್ ಫೀಲಿಂಗ್ಸ್ ಹೋಗುತ್ತೆ ನಿಂಕ? ಅವ್ರು ಹೆಂಗ್ ಫೀಲಿಂಗ್ಸ್ ಹೋಗುತ್ತೆ? ಡೈರೆಕ್ಟ್ ಆಗಿ ಕೂರ್ಸ್ಬಿಟ್ಟಿರ್ತಾರಲ್ಲ ಅವ್ರು ನಿನ್ ಮುಂದೆ. ಇವನು ಫ್ಯಾಮಿಲಿ ಮಾಡ್ತಾನೆ ಬಿಡಪ್ಪ. ನೀನ್ ಇಷ್ಟೊತ್ತ ಫಸ್ಟ್ ಆಫ್ ಆಲ್ ಅವ್ನ ಅಂದ್ರೆ ಇಷ್ಟ ಪಡ್ಕೋ ನೀನು, ಆಮೇಲೆ ಅದ್ರ ಬಗ್ಗೆ ಮಾತಾಡ್ಕೋ. ಆಕ್ಚುಲಿ ನೀನ್ ಯಾರು ನಿಮ್ಮ ಅಮ್ಮ ಬಂದು ತೋರಿಸ್ತಾರ, ಅವ್ನು ನೀನ್ ನೋಡಿರಲ್ಲ, ಹಿಂದೆ ಮಾತಾಡ್ತಿರಲ್ಲ, ಏನಿರಲ್ಲ ಅಂತವನ. ಹ್ಞೂ ಸರಿಮಾ ಮೇ ಶಾದಿ ಕರುಂಗ. ಇದೇನಿದು? ನಾನು ಹೇಳೋ ಯಸ್ಮಿನ್, ಇವಾಗ ಹುಡುಗ ಒಳ್ಳೆಯವನಾಗಿರ್ಬೋದು. ಕೆಲವ್ರು ನಾನು ನಮ್ಮ ಅಕ್ಕ ಇದ್ರಲ್ಲೇ ನೋಡ್ಬಿಟ್ಟಿದ್ದೀನಿ. ಒಂದು ಕುಡಿಯಲ್ಲ, ಒಂದು ಏನು ಇದು ಪಾನ್ ತಿನ್ನಲ್ಲ, ಯಾವ್ದು ಎಲೆ ಅಡಿಕೆ ಅದು ತಿನ್ನಲ್ಲ. ಅವ್ರು ಎಷ್ಟು ಕಷ್ಟ ಅನ್ಬೋಸ್ತಾರೆ ಅಂತ ನಾನು ನೋಡಿದ್ದೀನಿ. ತಿರ್ಗಾ ಒಂದ್ ಎಲ್ಲೂ ಒಬ್ಬರ ಜೊತೆ ಸೇರಲ್ಲ ಅಂತವ್ರು ಎಷ್ಟು ಕಷ್ಟ ಅನ್ಬೋಸವ್ರೆ ಅಂತ ನಾನು ನೋಡಿದ್ದೀನಿ ಕಣ್ಣವ್ರೆ. ಸುಮ್ಮನೆ ನೋಡ್ಬಿಟ್ಟು ಮಾಡ್ಬಿಡೋದು, ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಡೈವರ್ಸ್ಗಳಾಗೋದು, ಬಿಟ್ಟು ಬಂದ್ಬಿಡೋದು. ಯಾಕೆ ಬೇಕು? ಒಳ್ಳೆ ಹುಡುಗನ್ ಮಿಸ್ ಮಾಡ್ಕೋತೀಯ. ಅದು ನೀನು ಸಡನ್ ಆಗಿ ಒಪ್ಕೊ ಅಂತ ಕೇಳ್ತಿಲ್ಲ ನಾವು. ಟೈಮ್ ತಕೊಂಡು ಈ 98 ಕಿಲೋಮೀಟರ್ ಒಳಗಡೆ ಅಲ್ಲ
ಇವ್ನು ಆವಾಗಿಂದ 98ರಾಗೆ ಅವನೇ ಏ. ಲೊಕೇಶನ್ ಎಷ್ಟು ನೋಡ್ರಾ? ಹಾ ಯಾಕೆ ಅಂತಂದ್ರೆ ಹ್ಞೂ ಅಂದ್ರೆ ಹಿಂಗೆ ಲೆಫ್ಟ್ ಅಲ್ಲಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ನೋಡೋದು ಅಷ್ಟೇ. ಪಾಪ ಬೇಡ ಮದ್ವೆ ಪರವಾಗಿಲ್ಲ, ಮದುವೆ ಮಾಡಿಸ್ಕೊಂಡು ಅವ್ರ ಅಪ್ಪ ಅವ್ರ ಅಮ್ಮ ಬೈತಾರೆ 3 ದಿನ, 4ನೇ ದಿನ ಒಪ್ಕೊಂತಾರೆ ಮೇರಾ ಬೇಟಿ ಅಂತ ಅನ್ಬಿಟ್ಟು. ಇಲ್ಲ ಅವ್ರ ಮಮ್ಮಿನೂ ನಾನು ಚಿಕ್ಕವಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ನಾನು ನೋಡ್ತಾ ಅವ್ರ ಅಮ್ಮ ಅವ್ರ ಅಮ್ಮ ನೀವ್ ಹೆಂಗ್ ನೋಡ್ತೀರಾ? ಇವ್ರ ಫೇಸ್ ಸ್ವಲ್ಪ ತಪ್ಪ ಫೇಸ್ ಮಾಡೋದಷ್ಟೇ. ಇದು ನಗೆ ಕಾಲ ಟೈಮು, ಸೀರಿಯಸ್ ಮ್ಯಾಸ್ಟರ್. ಓಕೆ ಇಲ್ಲ ಅವ್ರ ಮಮ್ಮಿ ಒಳ್ಳೆ ಒಪ್ಕೊಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ನಾಳೆ ದಿನ ನಿಂಗೆ ₹1 ಕೊಡೋ ಫ್ಯಾಮಿಲಿ ಬರಲ್ಲ. ನೋಡೋಣ ಅಂತ ಹೇಳ್ಬಿಡು. ವೆಂಕಿ ನೋಡೋಣ ಸಾಕಾ? ಅಂತ. ಇಷ್ಟ ಆದ್ರೂ ನೋಡೋಣ ಅಲ್ಲ ಏನಿಲ್ಲ. ಆಮೇಲೆ ಮನೆಗೆ ಹೋಗಿದ ತಕ್ಷಣ ನೋಡೋಣ ಅಂದ್ರೆ ಸಾಯಂಕಾಲ ಅಲ್ಲಲ್ಲ ಮನೆಗೆ ಹೋಗಿದ ತಕ್ಷಣ ಸಾರಿ ಇಷ್ಟ ಇಲ್ಲ ಅಂತ ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಇದು ನಾವು ತೊಂದ್ರೆಯಿಂದ ಅವಳನ್ನ ಇಷ್ಟಪಡಿಸ್ತಾ ಇದೀವಿ ಅನ್ನೋ ಫೀಲಿಂಗ್ ಅಲ್ಲ ಹುಡುಗಿದಲ್ಲ. ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಬೇಕಂದ್ರೆ 1 ಕಿಲೋಮೀಟರ್ ಒಂದೊಂದು ಯೋಚನೆ ಮಾಡ್ಕೊಂಡು 98 ಕಿಲೋಮೀಟರ್ 98 ಯೋಚನೆಗಳಿರುತ್ತೆ. ನೋಡ್ಕೊ ಅವ್ನ ಬಗ್ಗೆ. ಏನೋ ನೋಡಮ್ಮ. ಯಾವ್ದೋ ನೀನ್ ಇವಾಗ ನೋಡಿರೋದು ಅವ್ನ ಜಮಾನೆಯಿಂದ ನಾನು ನೋಡ್ತಾ ಇದೀವಿ ನಾವು. ಯಾಕೆ ಅಷ್ಟು ಬೇಗನಾ? ನಾನು ಸ್ಕೂಲಾಗಿದ್ದಾಗಿಂದ ನೋಡಿದ್ದೀರಲ್ಲ ನೀವು. ಶ್ರುತಿ ಗೊತ್ತಲ್ಲ, ನಾನು ನಾನು ಸ್ಕೂಲಾಗಿದ್ದಾಗಿಂದ ಗೊತ್ತಲ್ಲ ಗೊತ್ತು. ನೋಡಿದ್ದೀನಿ. ಸೊ ನನ್ನ ಬಗ್ಗೆ ನಿಂಗೆ ಇನ್ನೂ ಬೇಕಂದ್ರೆ ಇವ್ರು ಸಿಂಧು ಇವರೆಲ್ಲ ಪರಿಚಯ, ನಿಮ್ ಕಾಂಟ್ಯಾಕ್ಟ್ ಸಿಂಧು, ಕಾಲ್ ಮಾಡಿ ಕೇಳ. ಭವ್ಯ, ಸಿಂಧು, ಭವ್ಯ. ಇಲ್ಲ ಸಿಂಧು ಇದ್ದಾಳೆ. ಸಿಂಧು ಕಾಂಟ್ಯಾಕ್ಟ್ ಮೋಜಸ್ನೇ ಕೇಳಪ್ಪ ಹೋದಾಗ್ಲಿ. ಮೋಜಸ್ನೇ ಕೇಳ, ಅವನೇನ್ ಹೇಳ್ತಾ ನೋಡು. ನನ್ಗೂ ಗೊತ್ತು ನೀನ್ ಎಂತ ನನ್ಗನ ಆತರ ಹೇಳ್ತಿರಲ್ಲೇ ಅಪ್ಪ. ಒಪ್ಕೊಂಬಿಡು. ಯಾವತ್ತು ಫೀಲಿಂಗ್ಸ್ ಬರ್ಸ್ಕೊ. ಯಾವನೋ ನಿಮ್ಮ ಅಮ್ಮ ಕರ್ಕೊಂಡ್ ಮುಂದೆ ಅವನ ಮೇಲೆ ಫೀಲಿಂಗ್ಸ್ ಬರೋ ಬದ್ಲು ಇವನ್ ಫೀಲಿಂಗ್ಸ್ ಬರ್ಬೋದಲ್ಲ. ಇಷ್ಟ ಹೇಳ್ಬೇಕಾದ್ರೆ ಅಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಹೇಳ್ತಾರೆ, ಇಲ್ಲಿ ನಾವ್ ಹೇಳ್ತಾ ಇದೀವಲ್ಲ. ಅವನು ನನ್ನ ಕೇಳಿದ ಬೆಳಗ್ಗೆ ಅಂತ ಪಾಪ. ಮಾತಾಡ್ಸ್ಬೇಕಂತ ಅಂದ್ಬಿಟ್ಟು ಡ್ಯಾಮ್ ಹತ್ರ ನೀವು ಮಿಸ್ಕಿದ್ರೆ ಸಾಕು ಅಂತ ಹೇಳ್ತೀರಾ. ಅವ್ರು ಎಲ್ಲಿ ಗೊತ್ತು ಅವಾಗ ನಾಷ್ಟಕ್ಕೆ ಹಾಕಿದಾಗ ಎಕ್ಸ್ಟ್ರಾ ಬೇಕು ಅಂತಿದ್ದೀವಿ ಕರಾಗ. ಅಲ್ಲಡಲ್ಲಿ ಅವನು ಯಾರು ನೀವು ಇದು ಮೋಜಸ್ಕಾರ? ನೀನು ಒಪ್ಕೊಂಡ್ಬಿಡು, ಅದು ಸೆಕೆಂಡ್ರಿ. ಅದು ನಾವ್ ಹೇಳ್ತಿರೋದು ನಾವು. ನೋಡಮ್ಮ ಏನೋ ಯೋಚನೆ ಮಾಡೋದು. ಇಲ್ಲಿ ಯೋಚನೆ ಮಾಡ್ಬಿಟ್ಟು ಸೀಟ್ ಕವರ್ ಎತ್ಕೊಂಡ್ರೆ ಸೈಕಲ್ ಅವರು ಸೈಕಲ್ ನೀನು ಸೈಕ ಅಂತ. ಯಾರು? ನೀವು ಸೈಕಲ್ ನಾನು ಸೈಕ ನೋಡಿದ್ಯಾ? ಬೈಕ್ ಒಂದು ದುಬೈ ರಿಟರ್ನ್ ಅವ್ನು ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲ 1400 ಕೋಟಿ ಮೂವಿಯಲ್ಲಿ ಆಕ್ಟ್ ಮಾಡಿ ಏನ್ ಅನ್ಕೊಂಡಿದ್ದೀರಾ? ನಿಂತ ಹಾಕ್ದಾರು ಮೊಬೈಲ್ ಟ್ರೈಲರ್ ತೋರಿಸ್ಬಿಡು ಅಪ್ಪ ಇಷ್ಟು. ಅಯ್ಯೋ ಹಂಗಂತ ನೀನ್ ನನ್ನ ಒಪ್ಕೊಳಕ್ ಹೋಗ್ಬೇಡ. ಎಲ್ಲಿ ಕ್ಯಾಬ್ ಸಿಗ್ತಿದೆ ಅಂತ ಕಾಯ್ತಾ ಇರ್ತಾರೆ. ಸಿಕ್ಕಿದಾಗ ಬಾರಿಸ್ತಾ ಇರ್ತಾರೆ. ಕ್ರಿಮಿನಲ್ ಐತೆ ಸಫಾರಿ ಅಲ್ಲ ಇವಳು ಅವನೇನು ಒಪ್ಕೊಂಡ್ರೆ ಇವಳು ನಗ್ತಾನೆ ಅರ್ಧ ಇದಾಗತ್ತಾಳೆ, ಪೇಷಂಟ್ ಆಗತ್ತಾಳೆ. ಯಾರನ್ನ? ಅವನ್ನ ಅದು ಬೆಂಕಿ ನಾನು ಅಂತ ನಮ್ಮ ಕರ ಕೆಲಸಗಳೆಲ್ಲ ಮಾಡಲ್ಲಪ್ಪ. ವೆಂಕಟೇಶ್ಗೋಸ್ಕರ ಕರ್ಸ್ಕೊಂಡು ನನ್ಗೋಸ್ಕರ ಒಪ್ಸ್ಕೊಳೋದಲ್ಲ ಅಲ್ಲ, ಅದು ಇದಲ್ಲ ಅಲ್ಲ. ವೆಂಕಿಗೋಸ್ಕರ ಬಂದ್ರೆ ವೆಂಕಿಗೋಸ್ಕರ ಒಪ್ಕೊಳ್ಬೇಕು. KGF 2 ಫಸ್ಟ್ ಲುಕ್ ಅಲ್ಲಿ ನೋಡು. ವಿದ್ಯಾ ನಿಮ್ ಕ್ಲಾಸ್ ಶ್ರುತಿ ಆಲ್ಮೋಸ್ಟ್ ಅವ್ರು ಮದುವೆ ಆಗ್ಬಿಟ್ಟೈತೆ. ಆಗಿದೆ ಹೌದು. ಇವ್ರು ಹುಡುಗರೆಲ್ಲ ಆಗ್ಬಿಟ್ಟವ್ರೆ.